ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾದ ನಂತರ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ದೇಶಗಳು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಿವೆ. ಅದಕ್ಕಿಂತ ಹೆಚ್ಚಾಗಿ ಗಡಿಪಾರಿನ ವಿಚಾರಕ್ಕೆ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಜಗತ್ತು ಕುತೂಹಲದ ಕಣ್ಣಿನಿಂದ ಗಮನಿಸ್ತಾ ಇದೆ. ಕುತೂಹಲ ಕೆರಳಿಸಿದ ಮೋದಿ ಅಮೆರಿಕ ಭೇಟಿ. ಟ್ರಂಪ್ ಮಿತ್ರನ ಜೊತೆ ಮಹತ್ವದ ಮಾತುಕತೆ. ಫ್ರಾನ್ಸ್ ಭೇಟಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಬಂದಿಳಿದಿದ್ದಾರೆ. ದೊಡ್ಡಣ್ಣನ ನಾಡಿನಲ್ಲಿ ನಮೋಗೆ ಅನಿವಾಸಿ ಭಾರತೀಯರಿಂದ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಅಮೆರಿಕದ ಗುಪ್ತಚರ ವಿಭಾಗದ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಜೊತೆ ಪ್ರಧಾನಿ ಮೋದಿ ಮಹತ್ವದ ಮಾತುಕತೆ ನಡೆಸಿದ್ರು. ಸೈಬರ್ ಸೆಕ್ಯುರಿಟಿ, ಭಯೋತ್ಪಾದನೆ ನಿಗ್ರಹ, ಉಭಯ ರಾಷ್ಟ್ರಗಳ ನಡುವೆ ಗುಪ್ತಚರ ಮಾಹಿತಿಯ ಸಹಕಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇಂದೇ ಎಲಾನ್ ಮಸ್ಕ್ ಜೊತೆಗೂ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಗಡಿಪಾರಿನ ಬಗ್ಗೆ ಚರ್ಚಿಸಲು ಖರ್ಗೆ ಪಟ್ಟು. ಟ್ರಂಪ್ ಇಸ್ ಮೈ ಫ್ರೆಂಡ್. ಟ್ರಂಪ್ he will listen to me. ये बोलना ठीक नहीं है. वो आपकी बात सुनता है तो लोगों को बगैर पूछे क्यों डिपोर्ट कर रहा है. ಮೋದಿ ಅಮೆರಿಕ ಪ್ರವಾಸದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಅವುಗಳೆಲ್ಲ ಈಡೇರುತ್ತವ ಅಂತ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾದ ನಂತರ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ದೇಶಗಳು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಿವೆ. ಅದಕ್ಕಿಂತ ಹೆಚ್ಚಾಗಿ ಗಡಿಪಾರಿನ ವಿಚಾರಕ್ಕೆ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಜಗತ್ತು ಕುತೂಹಲದ ಕಣ್ಣಿನಿಂದ ಗಮನಿಸ್ತಾ ಇದೆ. ಕುತೂಹಲ ಕೆರಳಿಸಿದ ಮೋದಿ ಅಮೆರಿಕ ಭೇಟಿ. ಟ್ರಂಪ್ ಮಿತ್ರನ ಜೊತೆ ಮಹತ್ವದ ಮಾತುಕತೆ. ಫ್ರಾನ್ಸ್ ಭೇಟಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಬಂದಿಳಿದಿದ್ದಾರೆ. ದೊಡ್ಡಣ್ಣನ ನಾಡಿನಲ್ಲಿ ನಮೋಗೆ ಅನಿವಾಸಿ ಭಾರತೀಯರಿಂದ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಅಮೆರಿಕದ ಗುಪ್ತಚರ ವಿಭಾಗದ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಜೊತೆ ಪ್ರಧಾನಿ ಮೋದಿ ಮಹತ್ವದ ಮಾತುಕತೆ ನಡೆಸಿದ್ರು. ಸೈಬರ್ ಸೆಕ್ಯುರಿಟಿ, ಭಯೋತ್ಪಾದನೆ ನಿಗ್ರಹ, ಉಭಯ ರಾಷ್ಟ್ರಗಳ ನಡುವೆ ಗುಪ್ತಚರ ಮಾಹಿತಿಯ ಸಹಕಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇಂದೇ ಎಲಾನ್ ಮಸ್ಕ್ ಜೊತೆಗೂ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಗಡಿಪಾರಿನ ಬಗ್ಗೆ ಚರ್ಚಿಸಲು ಖರ್ಗೆ ಪಟ್ಟು. ಟ್ರಂಪ್ ಇಸ್ ಮೈ ಫ್ರೆಂಡ್. ಟ್ರಂಪ್ he will listen to me. ये बोलना ठीक नहीं है. वो आपकी बात सुनता है तो लोगों को बगैर पूछे क्यों डिपोर्ट कर रहा है. ಮೋದಿ ಅಮೆರಿಕ ಪ್ರವಾಸದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಅವುಗಳೆಲ್ಲ ಈಡೇರುತ್ತವ ಅಂತ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾದ ನಂತರ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ದೇಶಗಳು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಿವೆ. ಅದಕ್ಕಿಂತ ಹೆಚ್ಚಾಗಿ ಗಡಿಪಾರಿನ ವಿಚಾರಕ್ಕೆ ಏನೆಲ್ಲ ಚರ್ಚೆ ಆಗುತ್ತೆ ಅಂತ ಜಗತ್ತು ಕುತೂಹಲದ ಕಣ್ಣಿನಿಂದ ಗಮನಿಸ್ತಾ ಇದೆ. ಕುತೂಹಲ ಕೆರಳಿಸಿದ ಮೋದಿ ಅಮೆರಿಕ ಭೇಟಿ. ಟ್ರಂಪ್ ಮಿತ್ರನ ಜೊತೆ ಮಹತ್ವದ ಮಾತುಕತೆ. ಫ್ರಾನ್ಸ್ ಭೇಟಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಬಂದಿಳಿದಿದ್ದಾರೆ. ದೊಡ್ಡಣ್ಣನ ನಾಡಿನಲ್ಲಿ ನಮೋಗೆ ಅನಿವಾಸಿ ಭಾರತೀಯರಿಂದ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಅಮೆರಿಕದ ಗುಪ್ತಚರ ವಿಭಾಗದ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಜೊತೆ ಪ್ರಧಾನಿ ಮೋದಿ ಮಹತ್ವದ ಮಾತುಕತೆ ನಡೆಸಿದ್ರು. ಸೈಬರ್ ಸೆಕ್ಯುರಿಟಿ, ಭಯೋತ್ಪಾದನೆ ನಿಗ್ರಹ, ಉಭಯ ರಾಷ್ಟ್ರಗಳ ನಡುವೆ ಗುಪ್ತಚರ ಮಾಹಿತಿಯ ಸಹಕಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇಂದೇ ಎಲಾನ್ ಮಸ್ಕ್ ಜೊತೆಗೂ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಗಡಿಪಾರಿನ ಬಗ್ಗೆ ಚರ್ಚಿಸಲು ಖರ್ಗೆ ಪಟ್ಟು. ಟ್ರಂಪ್ ಇಸ್ ಮೈ ಫ್ರೆಂಡ್. ಟ್ರಂಪ್ he will listen to me. ये बोलना ठीक नहीं है. वो आपकी बात सुनता है
तो लोगों को बगैर पूछे क्यों डिपोर्ट कर रहा है? ಮೋದಿ ಅಮೆರಿಕ ಪ್ರವಾಸದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಅವುಗಳೆಲ್ಲ ಈಡೇರುತ್ತವ ಅಂತ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾದ ನಂತರ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ದೇಶಗಳು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಿವೆ. ಅದಕ್ಕಿಂತ ಹೆಚ್ಚಾಗಿ ಗಡಿಪಾರಿನ ವಿಚಾರಕ್ಕೆ ಏನೆಲ್ಲ ಚರ್ಚೆ ಆಗತ್ತೆ ಅಂತ ಜಗತ್ತು ಕುತೂಹಲದ ಕಣ್ಣಿನಿಂದ ಗಮನಿಸ್ತಾ ಇದೆ. ಕುತೂಹಲ ಕೆರಳಿಸಿದ ಮೋದಿ ಅಮೆರಿಕ ಭೇಟಿ. ಟ್ರಂಪ್ ಮಿತ್ರನ ಜೊತೆ ಮಹತ್ವದ ಮಾತುಕತೆ. ಫ್ರಾನ್ಸ್ ಭೇಟಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಬಂದಿಳಿದಿದ್ದಾರೆ. ದೊಡ್ಡಣ್ಣನ ನಾಡಿನಲ್ಲಿ ನಮೋಗೆ ಅನಿವಾಸಿ ಭಾರತೀಯರಿಂದ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಅಮೆರಿಕದ ಗುಪ್ತಚರ ವಿಭಾಗದ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಜೊತೆ ಪ್ರಧಾನಿ ಮೋದಿ ಮಹತ್ವದ ಮಾತುಕತೆ ನಡೆಸಿದ್ರು. ಸೈಬರ್ ಸೆಕ್ಯುರಿಟಿ, ಭಯೋತ್ಪಾದನೆ ನಿಗ್ರಹ, ಉಭಯ ರಾಷ್ಟ್ರಗಳ ನಡುವೆ ಗುಪ್ತಚರ ಮಾಹಿತಿಯ ಸಹಕಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇಂದೇ ಎಲಾನ್ ಮಸ್ಕ್ ಜೊತೆಗೂ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಗಡಿಪಾರಿನ ಬಗ್ಗೆ ಚರ್ಚಿಸಲು ಖರ್ಗೆ ಪಟ್ಟು. Trump is my friend. Trump he will listen to me. ये बोलना ठीक नहीं है. वो आपकी बात सुनता है तो लोगों को बगैर पूछे क्यों डिपोर्ट कर रहा है? ಮೋದಿ ಅಮೆರಿಕ ಪ್ರವಾಸದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಅವುಗಳೆಲ್ಲ ಈಡೇರುತ್ತವ ಅಂತ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾದ ನಂತರ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ದೇಶಗಳು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಿವೆ. ಅದಕ್ಕಿಂತ ಹೆಚ್ಚಾಗಿ ಗಡಿಪಾರಿನ ವಿಚಾರಕ್ಕೆ ಏನೆಲ್ಲ ಚರ್ಚೆ ಆಗತ್ತೆ ಅಂತ ಜಗತ್ತು ಕುತೂಹಲದ ಕಣ್ಣಿನಿಂದ ಗಮನಿಸ್ತಾ ಇದೆ. ಕುತೂಹಲ ಕೆರಳಿಸಿದ ಮೋದಿ ಅಮೆರಿಕ ಭೇಟಿ. ಟ್ರಂಪ್ ಮಿತ್ರನ ಜೊತೆ ಮಹತ್ವದ ಮಾತುಕತೆ. ಫ್ರಾನ್ಸ್ ಭೇಟಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಬಂದಿಳಿದಿದ್ದಾರೆ. ದೊಡ್ಡಣ್ಣನ ನಾಡಿನಲ್ಲಿ ನಮೋಗೆ ಅನಿವಾಸಿ ಭಾರತೀಯರಿಂದ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಅಮೆರಿಕದ ಗುಪ್ತಚರ ವಿಭಾಗದ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಜೊತೆ ಪ್ರಧಾನಿ ಮೋದಿ ಮಹತ್ವದ ಮಾತುಕತೆ ನಡೆಸಿದ್ರು. ಸೈಬರ್ ಸೆಕ್ಯುರಿಟಿ, ಭಯೋತ್ಪಾದನೆ ನಿಗ್ರಹ, ಉಭಯ ರಾಷ್ಟ್ರಗಳ ನಡುವೆ ಗುಪ್ತಚರ ಮಾಹಿತಿಯ ಸಹಕಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಇಂದೇ ಎಲಾನ್ ಮಸ್ಕ್ ಜೊತೆಗೂ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಗಡಿಪಾರಿನ ಬಗ್ಗೆ ಚರ್ಚಿಸಲು ಖರ್ಗೆ ಪಟ್ಟು. Trump is my friend. Trump he will listen to me. ये बोलना ठीक नहीं है. वो आपकी बात सुनता है तो लोगों को बगैर पूछे क्यों डिपोर्ट कर रहा है? ಮೋದಿ ಅಮೆರಿಕ ಪ್ರವಾಸದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿವೆ. ಅವುಗಳೆಲ್ಲ ಈಡೇರುತ್ತವ ಅಂತ ಕಾದು ನೋಡೋಣ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.